ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇದು ನಮ್ಮ ಕೊನೆಯ ವಿಡಿಯೋ ಆಗಿರುತ್ತೆ. ಎದರ ಮೇಲೆ ಅಂತ ಹೇಳಿದರೆ ಆ್ಯನ್ಯುವಲ್ ಎಕ್ಸಾಮ್ 1. ಯಾಕಂದರೆ ಸುಮಾರು 1 ವಾರಗಳಿಂದ ನಾನು ಫ್ರೆಷರ್ಸ್ಗೆ, ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಿಗೆ ಹಾಗೂ ರಿಪೀಟರ್ಸ್ಗಳಿಗೆ ಇರುವಂತಹ ತೊಂದರೆಗಳು, ಇರುವಂತಹ ಏನಂತೀರ ರೂಲ್ಸು ರೆಗ್ಯುಲೇಷನ್ಸು ಹಾಗೂ ಹೇಗೆ ಅಪ್ಲೈ ಮಾಡಬೇಕು ಇದರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೇನೆ. ಆದರೆ ಇವತ್ತು ಮಾಡುತ್ತಿರುವಂಥ ವಿಡಿಯೋ ಇದು ಕೊನೆಯ ವಿಡಿಯೋ ಆಗಿರುತ್ತೆ. ಪ್ರತಿಯೊಂದು ನಿಮಗೆಲ್ಲ ಏನೇನು ಡೌಟ್ಸ್ಗಳಿದೆಯೋ ಸಂಪೂರ್ಣವಾಗಿ ಕ್ಲಿಯರನ್ನು ಈ ಒಂದು ವಿಡಿಯೋದಲ್ಲಿ ಮಾಡುತ್ತಿದ್ದೇನೆ. ನಮ್ಮ ಫ್ರೆಷರ್ಸ್ ಅಂತ ಹೇಳಿದರೆ ದಿನಾ ಶಾಲೆಯಲ್ಲಿ ಕಾಲೇಜಲ್ಲಿ ಕೂತ್ಕೊಂಡು ಪಾಠ ಕೇಳಿಬಿಟ್ಟು ಎದ್ದೋಗ್ತಿರಲ್ವ, ಆ ಫ್ರೆಷರ್ಸ್ಗಳಿಗೆ ಕೆಲವೊಂದು ಡೌಟ್ಗಳಿದ್ದಾವೆ. ಅದು ಯಾವ ಡೌಟು ಅಂತ ಹೇಳಿದರೆ, ಸರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಯಾವ ತಿಂಗಳಿನಲ್ಲಿ ಅಂತ ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿ ಕೊಡ್ತೇನೆ. ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮು ನಮ್ಮ ಕಾಲೇಜಲ್ಲಿ ನಡೆಯುತ್ತೋ ಅಥವಾ ಬೇರೆ ಕಾಲೇಜಿಗೆ ನಾವುಗಳು ಹೋಗಬೇಕಾ ಅಂತ. ಯಾಕಂದರೆ ನಮ್ಮ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಲ್ಯಾಬ್ ಇದೆ, ವ್ಯವಸ್ಥೆ ಇದೆ, ಆದರೂ ಕೂಡ ನಾವು ಇಲ್ಲೇ ಮಾಡಬೇಕಾ ಅಥವಾ ಬೇರೆ ಕಾಲೇಜಿಗೆ ಹೋಗಬೇಕಾ ಅಂತ ಇನ್ನೊಂದು ಇರುವಂಥ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗ್ತೇನೆ. ಈಗ ಬನ್ನಿ, ಫ್ರೆಷರ್ಸ್ಗಳು ಕೇಳಿರುವಂಥ ಮೊದಲ ಪ್ರಶ್ನೆ ಏನು ಅಂತ ಹೇಳಿದರೆ, ಸರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಅಂತ. 90% ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದು ಫೆಬ್ರವರಿ ತಿಂಗಳಲ್ಲಿರುತ್ತೆ. ಆದರೆ ಈ ವರ್ಷ ಫೆಬ್ರವರಿ ತಿಂಗಳಲ್ಲೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಜನವರಿ 15ರಿಂದ ಪ್ರಾರಂಭ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗಳು ಮೊದಲನೆಯ ವಾರದಲ್ಲಿ ಮುಕ್ತಾಯಗೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯ ವಾರ ಜನವರಿ ತಿಂಗಳ ಕೊನೆಯ ವಾರ, ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿಯೇ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸು ಕಂಪ್ಲೀಟ್ ಆಗುತ್ತೆ. 2 ತಾಸು ನಿಮಗೆ ಏನಂತೀರ 2 ಅವರ್ಸ್ ಇರುತ್ತೆ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿಗೆ. ಪ್ರಾಕ್ಟಿಕಲ್ ರೆಕಾರ್ಡು ಸಬ್ಮಿಟ್ ಮಾಡಬೇಕು. ಇದರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ವಶನು, ಸರ್ ವೇರ್ ಅಂತ ಇದೆ. ವೇರ್ ಅಂದರೆ ಅದರ್ ಕಾಲೇಜ್ ಆರ್ ಅವರ್ ಕಾಲೇಜ್ ಅಂತ, ಎಲ್ಲಿ ನಡೆಯುತ್ತೆ ಅಂತ. 99% ನಿಮ್ಮ ಕಾಲೇಜಲ್ಲಿ ಈ ವರ್ಷ ನಡೆಯಲ್ಲ. ಯಾಕಂದರೆ ಲಾಸ್ಟ್ ವರ್ಷನೇ ಸರ್ಕ್ಯುಲರ್ ಬಂದಿತ್ತು. ಏನು ಅಂತ ಹೇಳಿದರೆ, ಬೇರೆ ಕಾಲೇಜಲ್ಲಿ ಅದರ್ ಕಾಲೇಜಲ್ಲಿ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಲಾಟ್ ಮಾಡಬೇಕು ಅಂತ ಬಂದಿತ್ತು. ಈ ವರ್ಷವೂ ಕೂಡ ಡಿಸ್ಟ್ರಿಕ್ಟ್ DDP ಅವರಿಗೆ ಆ ಒಂದು ಏನಂತೀರ ತಾವುಗಳು ಹಕ್ಕನ್ನು ಕೊಟ್ಟಿದ್ದಾರೆ, ರೈಟ್ಸನ್ನು. ಅವರು ಯಾವ ರೀತಿಯಾಗಿ ಡಿಸೈಡ್ ಮಾಡ್ತಾರೋ ಅದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದರ್ ಕಾಲೇಜೇ 99% ಅದೇ ಆಗಿರುತ್ತೆ ಸರ್. ಕ್ಲಿಯರ್? ನೆಕ್ಸ್ಟು, ಈಗ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಿಗೆ ಕೆಲವೊಂದು ತೊಂದರೆಗಳಿದ್ದಾವೆ. ಅದೇನು ಅಂತ ಹೇಳಿದರೆ ಡೌಟ್ಸ್ಗಳಿದ್ದಾವೆ. ಸರ್ ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು, ಸರ್ ಎಕ್ಸಾಮ್ ಏನೋ ಕಟ್ಬಿಟ್ವಿ, ನೀವು ಆನ್ಲೈನ್ ಅಂತ ಹೇಳಿದ್ರಿ, ಹಾಕಿದ್ವಿ, ಕಟ್ಟಾಯಿತು. ಆದರೆ ನಮಗೆ ಡೌಟ್ ಇರುವಂಥದ್ದು, ನಮ್ಮ ಕ್ವಶನ್ ಪೇಪರು ಹಾಗೂ ಫ್ರೆಷರ್ಸ್ ಕ್ಯಾಂಡಿಡೇಟ್ ಕ್ವಶನ್ ಪೇಪರು ಸೇಮ್ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ ಅಂತ. ಹಾಗೂ ಇನ್ನೊಂದು ಡೌಟ್ ಇದೆ ಅವರಿಗೆ, ಸರ್ ನಮಗೆ 80 ಮಾರ್ಕ್ಸಿಗೆ ಬರುತ್ತಾ ಅಥವಾ 100 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಬರುತ್ತಾ ಅಂತ. ಯಾಕಂದರೆ ದಿನ ನಾವು ಕಾಲೇಜಿಗೆ ಹೋಗಲ್ಲ, ನಮಗೆ ಇಂಟರ್ನಲ್ ಮಾರ್ಕ್ಸು ಕೂಡ ಇರಲ್ಲ, ನಮಗೆ ಪ್ರಾಕ್ಟಿಕಲ್ಸ್ ಇರಲ್ಲ. ಹಾಗಿದ್ರೆ ನಮಗೆ ಸೇಮ್ ಪೇಪರ್ ಬರುತ್ತೋ ಅಥವಾ ಡಿಫ್ರೆಂಟ್ ಪೇಪರ್ ಬರುತ್ತೋ ಅಂತ. ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಪೇಪರ್ ಬರುತ್ತೋ ಅಂತ. ನೋಡಿ ವಿದ್ಯಾರ್ಥಿಗಳೇ, ಫ್ರೆಷರ್ಸಿಗೂ ಸೇಮ್ ಪೇಪರು, ರಿಪೀಟರ್ಸಿಗೂ ಸೇಮ್ ಪೇಪರು ಹಾಗೂ ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಗಳಿಗೂ ಸೇಮ್ ಕ್ವಶನ್ ಪೇಪರೇ ಇರುತ್ತೆ. ನೋಡಿ, ಇವರಿಗೂ 80 ಮಾರ್ಕ್ಸ್ ಕ್ವಶನ್ ಪೇಪರೇ ಬರೋದು. ಯಾರಿಗೆ? ಫ್ರೆಷರ್ಸ್ ಕ್ಯಾಂಡಿಡೇಟ್ಗಳಿಗೆ. ಪ್ರೈವೇಟ್ನವರಿಗೂ 80ಕ್ಕೆ ಕ್ವಶನ್ ಪೇಪರ್ ಬರುತ್ತೆ. ಈ 80 ಕ್ವಶನ್ ಪೇಪರನ್ನು ನೀವು ಏನು ಗಳಿಸಿರ್ತೀರೋ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಡಿವೈಡ್ ಮಾಡಿಬಿಟ್ಟು ಅದನ್ನು 100ಕ್ಕೆ ಕೊನೆಯದಾಗಿ ಚೇಂಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ 50 ಮಾರ್ಕ್ಸಿಗೆ ನಾನು ಎಕ್ಸಾಮ್ ಕಂಡಕ್ಟ್ ಮಾಡಿದ್ನಪ್ಪ, 25 ಮಾರ್ಕ್ಸು ತೆಗೆದಿದ್ರಿ ನೀವು, ಅದನ್ನು 100ಕ್ಕೆ ನಾನು ಕನ್ವರ್ಟ್ ಮಾಡಿದಾಗ ನಿಮಗೆ 50 ಅಂಕಗಳು ಬರುತ್ತೆ. ಅಷ್ಟೇ, ಈಸಿ ಇದು. ಫಾರ್ ಎಕ್ಸಾಂಪಲ್, ಈಗ 30 ಮಾರ್ಕ್ಸು ನಾನು 50ಕ್ಕೆ ತಗೊಂಡಿದ್ರೆ ಅದನ್ನು 100ಕ್ಕೆ ಕನ್ವರ್ಟ್ ಮಾಡಿದರೆ 60 ಮಾರ್ಕ್ಸ್ ಅಂತ ಕನ್ಸಿಡರ್ಡ್ ಆಗುತ್ತೆ. ಇದನ್ನೆಲ್ಲ ಕೈಯಲ್ಲಿ ಮಾಡುವಂಥದ್ದೆಲ್ಲ ಆಟೋಮೆಟಿಕ್ಕಾಗಿ ಮಿಷಿನೇ ಜನ್ರೇಟ್ ಮಾಡ್ಕೊಳುತ್ತೆ ಅದು. ಸಾಫ್ಟ್ವೇರು. ಕ್ಲಿಯರ್? 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ ನಿಮಗೆ. ಅವ್ರಿಗೆ ಏನು ಕ್ವಶನ್ ಪೇಪರ್ ಇರುತ್ತೋ ನಿಮಗೂ ಕೂಡ ಅದೇ ಸೇಮ್ ಕ್ವಶನ್ ಪೇಪರ್ ಇರುತ್ತೆ. ಎಷ್ಟು 80 ಔಟ್ ಆಫ್ 80 ತಗೊಂಡ್ರೆ 100 ಔಟ್ ಆಫ್ 100 ಅಂತ. 80ಗೆ 40 ತಗೊಂಡ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳುತ್ತೆ, ಸಾಫ್ಟ್ವೇರೇ ಮಾಡುತ್ತೆ. 100ಕ್ಕೆ ನಂತರದಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಇಂಟರ್ನಲ್ ಮಾರ್ಕ್ಸು ನಿಮಗೆ ಇಂಟರ್ನಲ್ ಮಾರ್ಕ್ಸೇ ಇರಲ್ಲ. ಯಾರಿಗೆ? ಪ್ರೈವೇಟ್ ಕ್ಯಾಂಡಿಡೇಟ್ಗಳಿಗೆ. ಅದೇ ಬಂದು ನೀವು ಏನು ಬರೆದಿರ್ತೀರೋ ಅದು ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ. ಸೇಮ್ ಕ್ವಶನ್ ಪೇಪರು ಇರುತ್ತೆ. ನೆಕ್ಸ್ಟು ರಿಪೀಟರ್ಸು. ಸರ್ ನಾವು ರಿಪೀಟರ್ಸ್ ಅಂತ ಹೇಳಿದರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಕ್ಲಿಯರ್ ಆಗ್ತಾಯಿದೆ ಒಂದೇ ವಿಡಿಯೋದಲ್ಲಿ. ಸರ್ ನಾವು ರಿಪೀಟರ್ಸು, ಸರ್ ನಾವು ಫೇಲ್ ಆಗಿದ್ವಿ, ನಮಗೆ ಯಾವ ಕ್ವಶನ್ ಪೇಪರ್ ಬರುತ್ತೆ? ನಿಮಗೂ ಇದೇ ಸೇಮ್ ಕ್ವಶನ್ ಪೇಪರ್ ಬರುತ್ತೆ, ಯಾವುದೂ ಚೇಂಜ್ ಆಗೋಲ್ಲ. ಹಾಗಿದ್ರೆ ಸರ್ ನಮ್ಮ ಇಂಟರ್ನಲ್ ಮಾರ್ಕ್ಸ್ ಏನು, ಪ್ರಾಕ್ಟಿಕಲ್ ಮಾರ್ಕ್ಸ್ ಏನು ಕತೆ ಅಂತ. ಲಾಸ್ಟ್ ಇಯರ್ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ದರೆ ಲಾಸ್ಟ್ ಇಯರ್ ನಿಮಗೇನೋ ಪ್ರಾಕ್ಟಿಕಲ್ ಎಕ್ಸಾಮು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯೋ ಆಗಿರ್ಬೋದು ಅಥವಾ CS ಆಗಿರ್ಬೋದು, 30 ಮಾರ್ಕ್ಸಿಗೆ ಎಷ್ಟೆಷ್ಟು 10, 20, 30 ಅಥವಾ ಒಂದು 15 ಕೊಟ್ಟಿದ್ರು, ಇದೇ ಫಿಕ್ಸು, ಏನು ಚೇಂಜ್ ಆಗೋಲ್ಲ. ಲಾಸ್ಟ್ ಇಯರು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಫೇಲ್ ಅಂತ ಏನು ಮಾರ್ಕ್ಸ್ ಕಾರ್ಡಲ್ಲಿ ಬಂದಿತ್ತಲ್ವ, ಎಷ್ಟು ಪ್ರಾಕ್ಟಿಕಲ್ ಮಾರ್ಕ್ಸ್ ಇತ್ತೋ ಅದೇ ಫಿಕ್ಸು, ಮತ್ತೆ ಚೇಂಜ್ ಆಗೋಲ್ಲ. ಕ್ಲಿಯರ್? ನೀವು 70 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀತೀರಾ, ಯಾರು? ಸೈನ್ಸ್ ವಿದ್ಯಾರ್ಥಿಗಳು. ಅಷ್ಟೇ ಡಿಫ್ರೆನ್ಸು, ಮತ್ತೇನೂ ಇಲ್ಲ. ಇವರು 70 ಮಾರ್ಕ್ಸಿಗೆ ಬರೆಯೋದು ಅದೇ ಕ್ವಶನ್ ಪೇಪರ್ ಬರುತ್ತೆ. ಕ್ಲಿಯರ್?
ಒಂದೇ ಒಂದು ಸಬ್ಜೆಕ್ಟು ಚೇಂಜ್ ಆಗೋದು, ಅದು ಯಾವುದು ಅಂತ ಹೇಳಿದ್ರೆ CS ಅಂತ. ಇದ್ರ ಜೊತೆ ಇನ್ನೂ 2 ಸಬ್ಜೆಕ್ಟನ್ನು ನಾನು ನಿಮಗೆ ಆ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. CS ಈ ವರ್ಷ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹೊಸ ಸಿಲೆಬಸ್ ಇರುತ್ತೆ. ನಿಮಗೆ ಕಂಪ್ಯೂಟರ್ ಸೈನ್ಸು, CS ಅಂದರೆ ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರಿನ ಸಿಲೆಬಸ್ಸೇ ಕೊಡ್ತಾರೆ. 2 ವರ್ಷ ಮಾತ್ರ ನಿಮ್ಗೆ ಅವಕಾಶ ಇರುವಂಥದ್ದು. 2025-26 ನೆಕ್ಸ್ಟ್ 26-27ವರೆಗೂ ಮಾತ್ರ ಅವಕಾಶ ಇರೋದು. ಇಷ್ಟರಲ್ಲೇ ಪಾಸ್ ಮಾಡ್ಕೊಂಡ್ರಿ. ಆಮೇಲೆ ನಿಮಗೆ ಓಲ್ಡ್ ಕ್ವಶನ್ ಪೇಪರನ್ನು ಕೊಡಲ್ಲ. ಕ್ಲಿಯರ್? ಬೇರೆ ಎಲ್ಲ ಸಬ್ಜೆಕ್ಟಿನ ಸಿಲೆಬಸ್ಸು ಸೇಮ್ ಇದೆ, ಕ್ವಶನ್ ಪೇಪರ್ ಚೇಂಜ್ ಆಗಿಲ್ಲ, ಸಿಲೆಬಸ್ಸು ಚೇಂಜ್ ಆಗಿಲ್ಲ, ಸೇಮ್ ಕ್ವಶನ್ ಪೇಪರೇ ಬರುತ್ತೆ. 80 ಮಾರ್ಕ್ಸ್ಗೆ ಲ್ಯಾಂಗ್ವೇಜಸ್ಗಳಿರುತ್ತೆ ಹಾಗೂ ನಿಮ್ಮ ಕೋರ್ ಸಬ್ಜೆಕ್ಟ್ಗಳು ವಿತ್ ಪ್ರಾಕ್ಟಿಕಲು ಇರುತ್ತೆ. ಇಂಟರ್ನಲ್ ಮಾರ್ಕ್ಸಿಗೆ ಬರೋದಾದರೆ ಈಗ ರಿಪೀಟರ್ಸಲ್ಲಿ ಇಂಗ್ಲೀಷ್ ಎಕ್ಸಾಮ್ ಬರೀತಾ ಇರ್ತಾರಪ್ಪ, ಆಯಿತಾ? ಅವ್ರು 80 ಮಾರ್ಕ್ಸಿಗೆ ಬರೀತಾರೆ. ಹಾಗೂ 20 ಮಾರ್ಕ್ಸ್ ಮತ್ತು ಇಂಟರ್ನಲ್ ಹೆಂಗೆ ಸರ್ ನನಗೆ ಅಂತ, 20 ಮಾರ್ಕ್ಸಿಗೆ ನಿಮ್ಗೆ ಎಷ್ಟೇ ಲಾಸ್ಟ್ ಇಯರ್ ಕೊಟ್ಟಿದ್ರೋ, 10 ಕೊಟ್ಟಿದ್ರೋ, 8 ಕೊಟ್ಟಿದ್ರೋ, ಅಥವಾ 15 ಅಥವಾ 18 ಅದೇ ಫಿಕ್ಸು, ಮತ್ತೆ ಚೇಂಜ್ ಆಗಲ್ಲ. ಕ್ಲಿಯರ್? ಎಲ್ಲದೂ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ನಾಳೆಯಿಂದ ನಾವುಗಳು ಏನು ಮಾಡ್ತಾಯಿದ್ದೀವಿ ಅಂದರೆ ಯೂನಿಟ್ ಟೆಸ್ಟ್ 2 ತಯಾರಿಯನ್ನು ನಡೆಸ್ತಾ ಇದ್ದೀವಿ. ದಯವಿಟ್ಟು ನಮಗೆ ನಿಮ್ಮ ಒಂದು ಸಹಕಾರ ಬೇಕು. ಯಾವ ರೀತಿಯಾಗಿ ಮಿಡ್ ಟರ್ಮ್ ಎಕ್ಸಾಮ್ ಟೈಮಲ್ಲಿ ಲಾಟ್ ಆಗಿ ಬಂದಿದ್ರೋ ಅದೇ ರೀತಿಯಾಗಿ ಯೂನಿಟ್ ಟೆಸ್ಟ್ 2ನಲ್ಲಿ ಡಿಸೈಡ್ ಮಾಡಿ ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಅಂತ. ಧನ್ಯವಾದಗಳು.